ಎಲ್ಲರಿಗೂ ಕೂಡ ನಮಸ್ಕಾರ. ಇದರಲ್ಲಿ ಒಟ್ಟು ಇಂಟ್ರೆಸ್ಟಿಂಗ್ ಆದಂತಹ 5 ಒಗಟುಗಳನ್ನು ಕೇಳಲಾಗಿದೆ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಮೊದಲನೆಯ ಒಗಟು, ಅವಳು ನನ್ನನ್ನು ತೋಡಿದಾಗ ಸೂರ್ಯನು ಹೊಳೆಯೋಕೆ ಹಿಂಜರಿಯುತ್ತಾನೆ. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಅವಳು ನನ್ನನ್ನು ತೋಡಿದಾಗ ಸೂರ್ಯನು ಹೊಳೆಯೋಕೆ ಹಿಂಜರಿಯುತ್ತಾನೆ. ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಅಂಗಡಿಯಲ್ಲಿ ಸಿಗುವಂತಹ ಚೈನ್. ಅವಳು ನನ್ನನ್ನು ತೋಡಿದಾಗ ಸೂರ್ಯನು ಹೊಳೆಯೋಕೆ ಹಿಂಜರಿಯುತ್ತಾನೆ. ಉತ್ತರ ಅಂಗಡಿ ಚೈನ್. ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಒಗಟು ಎರಡನೆಯ ಒಗಟು. ಅವಳು ದಿನದ ಮೊದಲೇ ನನ್ನನ್ನು ಮುದ್ದಾಗಿ ತುಟಿಗೆ ತರುತ್ತಾಳೆ. ನಾನೇ ಅವಳ ಬಾಯಿಯಲ್ಲಿ ಅಲೆಮಾರಿಯಾಗುವೆ. ಅವಳ ಬಾಯಿಯೊಳಗೆ ತಿರುಗಿ ನಾನು ಜಾಗದ ರಸವನ್ನೇ ತೆರೆಯುತ್ತೇನೆ. ಏನಿರ್ಬೋದು ಇದಕ್ಕೆ ಉತ್ತರ? ನೋಡೋಣ. ಸ್ವಲ್ಪ ಯೋಚನೆ ಮಾಡಿ, ಉತ್ತರ ಗೊತ್ತಾದರೂ ಗೊತ್ತಾಗಬಹುದು. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು? ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನಾವೇ ನೋಡ್ಕೊಂಡು ಬರೋಣ. ಈ ಒಗಟಿಗೆ ಸರಿಯಾದಂತಹ ಉತ್ತರ ಟೂತ್ ಬ್ರಷ್. ಅವಳು ದಿನದ ಮೊದಲೇ ನನ್ನನ್ನು ಮುದ್ದಾಗಿ ತುಟಿಗೆ ತರುತ್ತಾಳೆ. ನಾನೇ ಅವಳ ಬಾಯಿಯಲ್ಲಿ ಅಲೆಮಾರಿಯಾಗುವೆ. ಅವಳ ಬಾಯಿಯೊಳಗೆ ತಿರುಗಿ ನಾನು ಜಾಗದ ರಸವನ್ನೇ ತೆರೆಯುತ್ತೇನೆ. ಉತ್ತರ ಟೂತ್ ಬ್ರಷ್. ಬನ್ನಿ ಮುಂದಿನ ಮೂರನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಅವಳು ನನ್ನ ಮೇಲೆ ಬೆಚ್ಚಗಿನ ನೀರಿಡುತ್ತಾಳೆ. ನಾನು ಅವಳನ್ನು ತೊಳೆಯುತ್ತಾ ಸಿಹಿಯಾಗಿಸುತ್ತೇನೆ. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವಳು ನನ್ನ ಮೇಲೆ ಬೆಚ್ಚಗಿನ ನೀರಿಡುತ್ತಾಳೆ. ನಾನು ಅವಳನ್ನು ತೊಳೆಯುತ್ತಾ ಸಿಹಿಯಾಗಿಸುತ್ತೇನೆ. ಏನಿರ್ಬೋದು ಇದಕ್ಕೆ ಉತ್ತರ? ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು? ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ತಪ್ಪಾ ಅನ್ನೋದನ್ನು ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಸಾಬೂನು. ಅವಳು ನನ್ನ ಮೇಲೆ ಬೆಚ್ಚಗಿನ ನೀರಿಡುತ್ತಾಳೆ. ನಾನು ಅವಳನ್ನು ತೊಳೆಯುತ್ತಾ ಸಿಹಿಯಾಗಿಸುತ್ತೇನೆ. ಉತ್ತರ ಸಾಬೂನು. ಬನ್ನಿ ಮುಂದಿನ ಒಗಟು ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಮುಂದಿನ ಒಗಟು ನಾಲ್ಕನೆಯ ಒಗಟು. ನಾನು ಅವಳ ಒಳ ಬಟ್ಟೆಯೊಳಗೆ, ಬೆಚ್ಚಗಿನ ದೇಹದ ಮೇಲೆ, ಅವಳ ಕಂಪು ನನ್ನೊಳಗೆ ತುಂಬಿ ಅವಳನ್ನು ಆರಾಮ ಮಾಡುತ್ತೇನೆ. ಏನಿರ್ಬೋದು ಇದಕ್ಕೆ ಉತ್ತರ? ಉತ್ತರ ಗೊತ್ತಿರುವವರು ಕಮೆಂಟ್ ಮಾಡಿ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಅವಳ ಬಟ್ಟೆಯೊಳಗೆ, ಬೆಚ್ಚಗಿನ ದೇಹದ ಮೇಲೆ, ಅವಳ ಕಂಪು ನನ್ನೊಳಗೆ ತುಂಬಿ ಅವಳನ್ನು ಆರಾಮ ಮಾಡುತ್ತೇನೆ. ಏನಿರ್ಬೋದು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಬಾಡಿ ಲೋಷನ್. ನಾನು ಅವಳ ಒಳ ಬಟ್ಟೆಯೊಳಗೆ, ಬೆಚ್ಚಗಿನ ದೇಹದ ಮೇಲೆ, ಅವಳ ಕಂಪು ನನ್ನೊಳಗೆ ತುಂಬಿ ಅವಳನ್ನು ಆರಾಮ ಮಾಡುತ್ತೇನೆ. ಉತ್ತರ ಬಾಡಿ ಲೋಷನ್. ಬನ್ನಿ ಕೊನೆಯ ಒಗಟು ಅಂದರೆ ಐದನೆಯ ಒಗಟು ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಅವಳು ನನ್ನನ್ನು ತುಟಿಗೆ ಹಚ್ಚಿದ ಮೇಲೆ ನಗುತ್ತಾಳೆ. ನಾನು ಅವಳನ್ನು ಎಲ್ಲೋ ಗೆಜ್ಜೆಯಂತೆ ಒಳಿಸುತ್ತೇನೆ. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಅವಳು ನನ್ನನ್ನು ತುಟಿಗೆ ಹಚ್ಚಿದ ಮೇಲೆ ನಗುತ್ತಾಳೆ. ನಾನು ಅವಳನ್ನು ಎಲ್ಲೋ ಗೆಜ್ಜೆಯಂತೆ ಒಳೆಯಿಸುತ್ತೇನೆ. ಏನಿರ್ಬೋದು ಇದಕ್ಕೆ ಉತ್ತರ? ನೋಡೋಣ. ಕಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನು ತಿಳಿಸಿ. ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು? ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ತಪ್ಪಾ ಅನ್ನೋದನ್ನು ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಲಿಪ್ಸ್ಟಿಕ್. ಅವಳು ನನ್ನನ್ನು ತುಟಿಗೆ ಹಚ್ಚಿದ ಮೇಲೆ ನಗುತ್ತಾಳೆ. ನಾನು ಅವಳನ್ನು ಎಲ್ಲೋ ಗೆಜ್ಜೆಯಂತೆ ಒಳೆಯಿಸುತ್ತೇನೆ. ಉತ್ತರ ಲಿಪ್ಸ್ಟಿಕ್. ಈ ಒಗಟುಗಳು ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.